ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಎಲ್ಲರ ಮನೆಯಲ್ಲೂ ಕೊಬ್ಬರಿ ಇದ್ದೇ ಇರುತ್ತೆ ಅಲ್ವಾ? ಬನ್ನಿ ಹಾಕಿದ್ರೆ ಕೊಬ್ಬರಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಕೊಬ್ಬರಿ ಹೋಳಿಗೆ ಸೂಪರ್. ಮೊದಲನೇದಾಗಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಬಿಡದೆ ಸ್ವಲ್ಪ ಎಲ್ಲ ಮಿಶ್ರಣ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿಕೊಂಡು, ಇವಾಗ ಕರ್ಚಿಕಾಯಿ ಕಡುಬಿಗೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ತೇವಲ್ಲ, ಆದರೆ ಹೋಳಿಗೆಗೆ ಸ್ವಲ್ಪ ಮೆತ್ತಗೆ ನಾದ್ಕೊಳ್ಳಿ. ಇವಾಗ ಒಂದು 10 ನಿಮಿಷ ನೆನೆಯಲು ಇಡೋಣ. ನಂತರ ಒಂದು ಬಾಳಿಗೆಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದನ್ನು ಕರಗಿಸ್ಕೊಳ್ಳಿ. ಅದು ಕರಗೋವರೆಗೂ ಕೊಬ್ಬರಿನ ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ತೊಳ್ಕೊಳ್ಳೋಣ. ಈ ಥರ ಹೊಲಸಿಬಿಡುತ್ತೆ. ನಂತರ ಒಂದು ಜಾರ್ಗೆ ಕೊಬ್ಬರಿ ಹಾಕ್ಕೊಂಡು ಈ ಥರ ಸಣ್ಣದಾಗಿ ರುಬ್ಕೊಳ್ಳಿ. ಆದರೆ ನೀರು ಮಾತ್ರ ಹಾಕಬೇಡಿ. ಇದು ಬೆಲ್ಲ ಕರಗಿದೆ. ಈ ಥರ ಶೋಧಿಸ್ಕೊಳ್ಳೋಣ, ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಆಚೆ ಬರುತ್ತೆ ಅಂತ. ನಂತರ ಅದೇ ಪಾತ್ರೆಗೆ ಅದನ್ನು ಶೋಧಿಸಿಟ್ಕೊಂಡದ್ದನ್ನು ಹಾಕಿ, ನಂತರ ಸ್ವಲ್ಪ ಏಲಕ್ಕಿ ಶುಂಠಿ ಹಾಕಿ, ನಂತರ ಕೊಬ್ಬರಿ ಹಾಕಿ ಸ್ವಲ್ಪ ಕೈಯಾಡಿಸ್ಕೊಳ್ಳಿ. ನಂತರ ಚಿರೋಟಿ ರವೆ ಹಾಕಿ ಈ ಥರ ಕೈಯಾಡಿಸ್ಕೋತಾ ಇರಿ. ತಳ ಹಿಡಿದು ಬಿಡುತ್ತೆ. ಕೈ ಬಿಡದೆ ಅವಾಗವಾಗ ಸ್ವಲ್ಪ ಕೈಯಾಡಿಸ್ತಾ ಇರಿ. ನಂತರ ಈ ಹದಕ್ಕೆ ಬಂದರೆ ಸಾಕು. ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದ್ದೆ. ಈ ಥರ ಉಳ್ಳೆ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು, ಎಣ್ಣೆ ಹಾಳಿ ತಗೊಂಡಿದ್ದೇನೆ ಫ್ರೆಂಡ್ಸ್, ಅದರಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಲಟ್ಟಿಸ್ಕೊಳ್ಳೋಣ. ಲದ್ದಿಗುನಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನಂತರ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಂತರ ಈ ಲಟ್ಟಿಸಿದಂಥ ಹೋಳಿಗೆನ ಹಾಕಿ, ನಂತರ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಹೋಳಿಗೆ ರೆಡಿ. ಇವಾಗ ಮತ್ತೊಂದು ಇದೇ ಥರ ಮಾಡ್ಕೊಳ್ಳೋಣ. ನಮ್ಮ ಚಾನಲ್ಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೊಬ್ಬರಿ ಹೋಳಿಗೆ ಸೂಪರ್.